ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬುದ್ಧಿವಂತಿಕೆ ಯಾರಪ್ಪನ ಸೊತ್ತು ಅಲ್ಲ, ಅದು ಅದೃಷ್ಟ ಅಂತ ಹೇಳಬೇಕೋ ಇಲ್ಲ. ಕಷ್ಟಪಟ್ಟು ಓದಿದ್ದನ್ನ ಗ್ರಹಣ ಮಾಡಿಕೊಂಡ್ರೆ, ಅರ್ಥೈಸಿಕೊಳ್ಳುವ ಸಾಮರ್ಥ್ಯವಿದ್ರೆ ಬುದ್ಧಿವಂತಿಕೆ ತಾನಾಗಿಯೇ ಬೆಳೆಯುತ್ತೆ. ಆದರೂ ಕೆಲವರು ಚಿಕ್ಕ ವಯಸ್ಸಿನಿಂದಲೇ ಚುರುಕು ಬುದ್ಧಿಯುಳ್ಳವರಾಗಿರ್ತಾರೆ. ಅವರಿಗೆ ಜನ್ಮತಃ ಅಂಥದ್ದೊಂದು ಮನನ ಶಕ್ತಿ ಬಂದಿರುತ್ತೆ. ಅವರ ಗ್ರಹಿಸುವಿಕೆಯ ಶಕ್ತಿ ದೊಡ್ಡದೇ ಇರುತ್ತೆ. ಅವರು ಯಾವುದೇ ಕ್ಲಿಷ್ಟಕರ ಸಮಸ್ಯೆ, ಸೂತ್ರ, ವಿಷಯ ಬಂದರೂ ಅದಕ್ಕೆ ಕ್ಷಣಾರ್ಧದಲ್ಲೇ ಉತ್ತರ ಕಂಡುಕೊಳ್ತಾರೆ. ಹಾಗಾದ್ರೆ ಜೀನಿಯಸ್ ಅಂದ್ರೆ ಏನು? ಈ ಬುದ್ಧಿವಂತಿಕೆಯನ್ನ ತೋರಿಸುವ 5 ಚಿಹ್ನೆಗಳು ಯಾವುವು ಅನ್ನೋದನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಈ ಮೇಲಿನ 2 ಚಿತ್ರಗಳನ್ನೊಮ್ಮೆ ನೋಡಿ. ಇದರಲ್ಲಿ ಮೇಲಿನ ಸಾಲು ಎ ಅಂತಾಲು, ಕೆಳಗಿನ ಸಾಲನ್ನ ಬಿ ಅಂತಾಲು ಗುರುತಿಸೋಣ. ಈ 2 ಲೈನ್ಗಳಲ್ಲಿ ಅತಿ ಉದ್ದದ ಲೈನ್ ಯಾವುದು ಅನ್ನೋದನ್ನ ನೀವು ಕಂಡುಹಿಡಿಯಿರಿ. 2 ಸಲ ಗಮನವಿಟ್ಟು ನೋಡಿ. ಈ 2 ರೇಖೆಗಳಲ್ಲಿ ಯಾವುದು ದೊಡ್ಡದಿದೆ ಅಂತ ಹೇಳಿ. ಬಹುಶಃ ಎಲ್ಲರ ಉತ್ತರ ಬಿ ಆಗಿರುತ್ತೆ. ಆದರೆ ವಾಸ್ತವವಾಗಿ ಇಲ್ಲಿ 2 ರೇಖೆಗಳು ಸಮಾನವಾಗಿವೆ. ಆದರೆ ಇದರಲ್ಲಿ ಎ ಲೈನ್ ನ 2 ಕಡೆಯ ಕೊನೆಯ ಭಾಗ ಅಂತ್ಯಗೊಂಡಿದೆ, ಹೀಗಾಗಿ ಚಿಕ್ಕದಾಗಿ ತೋರ್ತಿದೆ. ಹಾಗೆ ಬಿ ಲೈನ್ ನ ಕೊನೆಯ ಭಾಗಗಳು ಮತ್ತೆ ಮುಂದುವರೆದಂತೆ ಗೋಚರಿಸುತ್ತವೆ, ಹೀಗಾಗಿ ಅದು ದೊಡ್ಡದಾಗಿರುವಂತೆ ತೋರುತ್ತೆ. ಸಾಮಾನ್ಯ ಬುದ್ಧಿವಂತಿಕೆಗೂ ಶಾರ್ಪ್ ಬುದ್ಧಿವಂತಿಕೆಗೂ ಇರುವ ವ್ಯತ್ಯಾಸ ಇದೆ. ಸರಾಸರಿ ಬುದ್ಧಿವಂತಿಕೆ ಹೊಂದಿರುವವರು ಮೇಲ್ನೋಟಕ್ಕೆ ಏನು ಕಾಣುತ್ತದೆಯೋ ಅದನ್ನ ಮಾತ್ರ ಗ್ರಹಿಸ್ತಾರೆ. ಆದರೆ ಸೂಪರ್ ಜೀನಿಯಸ್ ಆದವರು ಡೀಟೇಲ್ ಆಗಿ ನೋಡ್ತಾರೆ. ಇಂದು ನಾವಿಲ್ಲಿ ನಿಮಗೆ ನಿಮ್ಮ ಬುದ್ಧಿವಂತಿಕೆಯನ್ನ ಪರೀಕ್ಷಿಸಿಕೊಳ್ಳುವ 5 ವಿಧಾನಗಳನ್ನ ಹೇಳುತ್ತೇವೆ. ಆದ್ರಿಂದ ನೀವು ಎಷ್ಟು ಜಾಣರು, ನಿಮ್ಮ ಮೆದುಳು ಸಾಮಾನ್ಯವೋ ಅಥವಾ ಸೂಪರ್ ಜೀನಿಯಸ್ ಬ್ರೈನೋ ಅನ್ನೋದನ್ನ ನೀವೇ ಕಂಡುಕೊಳ್ಳಬಹುದು. ಇದ್ರ ಜೊತೆಗೆ ನಿಮ್ಮ IQ ಬಗ್ಗೆಯೂ ನಿಮಗೆ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಆಲ್ಬರ್ಟ್ ಐನ್ಸ್ಟೀನ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಬಹುಶಃ ಅವರು ಜನಿಸದಿದ್ದರೆ ಜಗತ್ತಿಗೆ ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತ ತಿಳಿಯುತ್ತಿರಲಿಲ್ಲ. ಮುಂದಿನ ವೈಜ್ಞಾನಿಕ ಸಾಧನೆ ಸಾಧ್ಯವೂ ಇರಲಿಲ್ಲ. ಆಧುನಿಕ ಭೌತಶಾಸ್ತ್ರಕ್ಕೆ ಅವರದ್ದು ದೊಡ್ಡ ಕೊಡುಗೆ. ಒಂದು ರೀತಿಯಲ್ಲಿ ಬುದ್ಧಿವಂತಿಕೆಗೆ ಅವರು ಮತ್ತೊಂದು ಹೆಸರು ಇದ್ದಂತೆ. ಅಷ್ಟರ ಮಟ್ಟಿಗೆ ಐನ್ಸ್ಟೀನ್ ಮಹಾ ಬುದ್ಧಿವಂತರು. ಅವರ ಮೆದುಳು ಪಾದರಸದಷ್ಟೇ ಚುರುಕು. ಅದು ಸದಾ ಓಡುತ್ತಲೇ ಇರ್ತಾ ಇತ್ತು. ಅವರ ಮೆದುಳು ವಿಜ್ಞಾನಿಗಳಿಗೂ ಸವಾಲಾಗಿತ್ತು. ಐನ್ಸ್ಟೀನ್ ನಿಧನರಾದಾಗ ಅವರ ಬ್ರೈನ್ ನ ಕೆಲವು ಚಿತ್ರಗಳನ್ನ ವೈದ್ಯ ವಿಜ್ಞಾನಿಯೊಬ್ಬರು ಪಡೆದುಕೊಂಡಿದ್ರು. ಅವುಗಳ ಮೇಲೆ ಅವರು ಸತತ 40 ವರ್ಷಗಳ ಕಾಲ ಸಂಶೋಧನೆ ಕೈಗೊಂಡರು. ಅದರಲ್ಲಿ ಕಂಡುಕೊಂಡ ಸತ್ಯಗಳು ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದವು. ಐನ್ಸ್ಟೀನ್ ಬ್ರೈನ್ ಸಾಮಾನ್ಯದ್ದಾಗಿರಲಿಲ್ಲ. ಅವರ ಮೆದುಳಿನ ಕೆಲ ಭಾಗಗಳು 20% ಹೆಚ್ಚುವರಿ ಬೆಳವಣಿಗೆ ಕಂಡಿದ್ದವು. ಹೀಗಾಗಿಯೇ ಅವರು ಇತರರಿಗಿಂತ ತುಂಬಾ ಹೆಚ್ಚಾಗಿಯೇ ಯೋಚಿಸುವ ಅಂದ್ರೆ ಬುದ್ಧಿವಂತಿಕೆಯ ಸಾಮರ್ಥ್ಯ ಪಡೆದುಕೊಂಡಿದ್ದರು. ಇತರರಿಗಿಂತ ತುಸು ಫಾಸ್ಟ್ ಆಗಿ ಭಿನ್ನವಾಗಿ ಯೋಚಿಸುವ ಶಕ್ತಿ ಹೊಂದಿದ್ದರು ಅಂತ ಈ ಸಂಶೋಧನೆಯಲ್ಲಿ ಸಾಬೀತಾಗಿತ್ತು. ಐನ್ಸ್ಟೀನ್ ನಂತೆಯೇ ಚುರುಕಾಗಿರುವ ಸಾವಿರಾರು ವ್ಯಕ್ತಿಗಳು ಜಗತ್ತಿನೆಲ್ಲೆಡೆ ಇದ್ದಾರೆ. ಬಹುಶಃ ಅವರೆಲ್ಲರ ಮೆದುಳು ಕೂಡ ಈ ರೀತಿಯಾಗಿ ಹೆಚ್ಚುವರಿ ಬೆಳವಣಿಗೆಯನ್ನ ಹೊಂದಿದೆ. ಹೀಗಾಗಿಯೇ ಅಂತವರು ಬಹುಬೇಗನೆ ಗ್ರಹಿಸ್ತಾರೆ, ಮತ್ತೆ ಅದಕ್ಕೆ ಅಷ್ಟೇ ವೇಗವಾಗಿ ಪ್ರತಿಕ್ರಿಯಿಸ್ತಾರೆ. ಇದನ್ನ ಗಮನದಲ್ಲಿಟ್ಕೊಂಡೇ ವಿಜ್ಞಾನಿಗಳು ಸೂಪರ್ ಜೀನಿಯಸ್ ಬ್ರೈನ್ ಹೊಂದಿರೋದನ್ನ ಪತ್ತೆ ಮಾಡೋದು ಹೇಗೆ ಅನ್ನೋದಕ್ಕೆ 5 ಟೆಸ್ಟ್ಗಳನ್ನ ಕೊಟ್ಟಿದ್ದಾರೆ. ಅವುಗಳ ಮೂಲಕ ನಮ್ಮ ಮೆದುಳು ಸಾಮಾನ್ಯದ್ದೋ ಅಥವಾ ಸೂಪರ್ ಬ್ರೈನೋ ಅನ್ನೋದನ್ನ ಖಚಿತಪಡಿಸಿಕೊಳ್ಳಬಹುದು. ಬನ್ನಿ ಆ ಪರೀಕ್ಷೆಗಳನ್ನ ಒಂದೊಂದಾಗಿಯೇ ನೋಡೋಣ. ನಂಬರ್ 1, ಪರ್ಸನಾಲಿಟಿ ಟೆಸ್ಟ್. ಈ ಪರ್ಸನಾಲಿಟಿ ಟೆಸ್ಟ್ ನಲ್ಲಿ ಪ್ರಮುಖವಾಗಿ ಒಟ್ಟು 4 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆ ಪ್ರಶ್ನೆಗಳಿಗೆ ನೀವು ಕೊಡುವ ಉತ್ತರದ ಆಧಾರದ ಮೇಲೆ ನಿಮ್ಮ ಮೆದುಳಿನ ಸಾಮರ್ಥ್ಯವನ್ನ ಕಂಡುಹಿಡಿಯಲಾಗುತ್ತೆ. ಅದೇ ಮಾನದಂಡವನ್ನ ನಾನಿಲ್ಲಿ ಅನುಸರಿಸ್ತೀನಿ. ನಿಮಗೆ ಇಲ್ಲಿ 4 ಪ್ರಶ್ನೆಗಳನ್ನ ಕೇಳ್ತೀವಿ. ಮೊದಲನೇ ಪ್ರಶ್ನೆ, ಸುಮ್ಮನೆ ದೃಶ್ಯವೊಂದನ್ನ ಕಲ್ಪಿಸಿಕೊಳ್ಳಿ. ನೀವು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತೀರಿ ಎಂದುಕೊಳ್ಳಿ. ಆಗ ಎದುರಿಗೆ ಬಂದ ವ್ಯಕ್ತಿ ಈ ರಸ್ತೆಯಲ್ಲಿ ಹೋಗಬೇಡಿ, ಬೇರೆ ರಸ್ತೆ ಮೂಲಕ ಹೋಗಿ ಅಂತ ಸಲಹೆ ನೀಡುತ್ತಾನೆ. ಈಗ ನಿಮ್ಮ ಬಳಿ 2 ಆಯ್ಕೆಗಳಿರುತ್ತೆ. ಮೊದಲನೇ ಆಯ್ಕೆ ಎ, 1 ಆತನ ಮಾತು ಕೇಳಿ ಆತ ತೋರಿಸಿದ ದಾರಿಯಲ್ಲಿ ಹೋಗೋದು. ಇಲ್ಲವೇ ಆಪ್ಷನ್ ಬಿ, ಈ ರಸ್ತೆಯಲ್ಲಿ ಯಾಕೆ ಹೋಗಬಾರ್ದು ಅಂತ ಪ್ರಶ್ನಿಸೋದು. ಇದರಲ್ಲಿ ನಿಮ್ಮ ಉತ್ತರ ಏನಾಗಿರುತ್ತೆ? ಒಂದು ವೇಳೆ ನಿಮ್ಮ ಉತ್ತರ ಬಿ ಆಗಿದ್ದಲ್ಲಿ, ಅಂದ್ರೆ ನೀವು ಆ ವ್ಯಕ್ತಿಯ ಬಳಿ ಈ ರಸ್ತೆಯಲ್ಲಿ ಯಾಕೆ ಹೋಗಬಾರ್ದು ಅಂತ ಪ್ರಶ್ನೆ ಮಾಡಿದ್ರೆ ನಿಮ್ಮ ಬಳಿ ಜೀನಿಯಸ್ ಬ್ರೈನ್ ಇರುವ ಸಾಧ್ಯತೆ ಇರುತ್ತೆ. ಕಾರಣ, ಇಲ್ಲಿವರೆಗಿನ ಅಧ್ಯಯನಗಳ ಪ್ರಕಾರ ಪ್ರಶ್ನೆ ಮಾಡುವುದು ಜೀನಿಯಸ್ ಬ್ರೈನ್ ನ ಲಕ್ಷಣವಾಗಿದೆ. ಚುರುಕಾದ ಬುದ್ಧಿ ಹೊಂದಿದ್ದ ವಿಜ್ಞಾನಿಗಳೆಲ್ಲರೂ ಸದಾ ಪ್ರಶ್ನೆ ಮಾಡುತ್ತಲೇ ಇದ್ದರು ಅನ್ನೋದು ತಿಳಿದು ಬರುತ್ತೆ.
ಹೀಗಾಗಿ ನೀವು ಸಹ ಕಾಲೇಜುಗಳಲ್ಲಿ, ಟ್ಯೂಷನ್ಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಪ್ರತಿ ವಿಷಯದ ಮೇಲೆ ಪ್ರಶ್ನೆ ಮಾಡುತ್ತೀರಿ ಅಂದ್ರೆ ಖಂಡಿತ ನೀವು ಜೀನಿಯಸ್ ಬ್ರೈನ್ ಹೊಂದಿದ್ದೀರಿ ಅಂತಾಲೆ ಅರ್ಥ. ಇನ್ನು ಎರಡನೇ ಪ್ರಶ್ನೆಯನ್ನ ನೋಡೋಣ. ನಿಮಗೆ ಒಂದು ದಿನ ಏನು ಕೆಲಸವೇ ಇಲ್ಲ ಅಂದುಕೊಳ್ಳಿ, ಅಂದ್ರೆ ನೀವು ದಿನಪೂರ್ತಿ ಖಾಲಿ ಇದ್ದೀರಿ ಅಂತಿಟ್ಕೊಳ್ಳಿ. ಆಗ ನಿಮ್ಮ ಬಳಿ 2 ಆಪ್ಷನ್ ಇರುತ್ತೆ. ಒಂದು, ಏಕಾಂಗಿಯಾಗಿ ಕುಳಿತುಕೊಂಡು ಪುಸ್ತಕ ಓದೋದು, ಇಲ್ಲವೇ ಮೆಡಿಟೇಷನ್ ಮಾಡೋದು, ಅಥವಾ ಬೇರೆ ಯಾವುದೋ ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನ ಮಾಡೋದು. ಇನ್ನು ಎರಡನೇ ಆಪ್ಷನ್ ಅಂದ್ರೆ ಮೊಬೈಲ್ ನೋಡೋದು, ಗೆಳೆಯರೊಂದಿಗೆ ಹರಟೆ ಅಥವಾ ಮಿತ್ರರೊಂದಿಗೆ ಹೊರಗೆ ಸುತ್ತಾಟ. ಈ ಪ್ರಶ್ನೆಗೆ ನಿಮ್ಮ ಉತ್ತರ ಎ ಆಗಿದ್ದಲ್ಲಿ ನೀವು ಜೀನಿಯಸ್ ಮೆದುಳು ಹೊಂದಿರುವ ಸಾಧ್ಯತೆ ಇರುತ್ತೆ. ಕಾರಣ, ಮಹಾನ್ ವಿಜ್ಞಾನಿ ಅನಿಸಿಕೊಂಡವರೆಲ್ಲ ಸದಾ ಏಕಾಂಗಿಯಾಗಿ ಇರಲು ಇಷ್ಟಪಡುತ್ತಿದ್ರು. ಅವರ ತಲೆಯಲ್ಲಿ ವಿಚಾರಗಳು ಸದಾ ಉತ್ತರಕ್ಕೆ ಹುಡುಕಾಟ ನಡೆಸುತ್ತಲೇ ಇದ್ದವು. ಹೀಗಾಗಿ ನೀವು ಏಕಾಂಗಿಯಾಗಿ ಇರಲು ಇಚ್ಛೆ ಪಟ್ರೆ ಖಂಡಿತವಾಗಿಯೂ ನೀವು ಸೂಪರ್ ಜೀನಿಯಸ್ ಬ್ರೈನ್ ಹೊಂದಿರ್ತೀರಿ. ಇನ್ನು ಮೂರನೇ ಪ್ರಶ್ನೆ ಅಂದ್ರೆ, ನೀವು 1 ವಾರದ ಮಟ್ಟಿಗೆ ಹೊರಗಡೆ ವಿವಿಧ ಸ್ಥಳಗಳಿಗೆ ಸುತ್ತಾಟ ಹೋಗ್ತೀರಿ ಎಂದಿಟ್ಕೊಳ್ಳಿ. ಆಗ ನೀವು ನಿತ್ಯವೂ ಒಂದೊಂದು ರೀತಿಯ ಬಟ್ಟೆ ಧರಿಸುತ್ತೀರೋ ಅಥವಾ ಎಲ್ಲ 7 ದಿನವೂ ಒಂದೇ ರೀತಿಯ ಬಟ್ಟೆ ಧರಿಸುತ್ತೀರೋ? ಇದರಲ್ಲಿ ನಿಮ್ಮ ಉತ್ತರ ಬಿ ಆಗಿದ್ದರೆ ನೀವು ಸೂಪರ್ ಜೀನಿಯಸ್ ವರ್ಗಕ್ಕೆ ಸೇರ್ತೀರಿ. ಸಾಮಾನ್ಯವಾಗಿ ವಿಜ್ಞಾನಿಗಳು, ಸಾಧಕರು ತಮ್ಮ ಬಟ್ಟೆಗಳಿಗೆ ಹೆಚ್ಚಿನ ಮಹತ್ವ ನೀಡಲಾರರು. ಅವರು ಸದಾ ಒಂದೇ ರೀತಿಯ ಬಟ್ಟೆ ಧರಿಸಲು ಇಚ್ಛೆ ಪಡ್ತಾರೆ. ಇದು ಅಧ್ಯಯನಗಳಲ್ಲೂ ವ್ಯಕ್ತವಾಗಿದೆ. ಬಿಲ್ ಗೇಟ್ಸ್, ಮಾರ್ಕ್ ಜುಕರ್ಬರ್ಗ್ ಇವರೆಲ್ಲರಲ್ಲೂ ಒಂದು ಕಾಮನ್ ಸಂಗತಿ ಇದೆ. ಅದೇನೆಂದ್ರೆ ಅವರು ತೀರಾ ಸರಳ ಎನ್ನುವ ಒಂದೇ ತರನಾದ ಬಟ್ಟೆಯನ್ನ ಧರಿಸ್ತಾರೆ. ನೀವು ಅವರ ಬಹುತೇಕ ಇಂಟರ್ವ್ಯೂಗಳನ್ನ ನೋಡಿರಬಹುದು. ಅದರಲ್ಲಿ ಒಂದೇ ತರಹದ ಬಟ್ಟೆಗಳನ್ನ ಧರಿಸಿರೋದನ್ನ ಕಾಣಬಹುದು. ಇನ್ನು 4ನೆಯ ಪ್ರಶ್ನೆಯನ್ನ ನೋಡೋಣ. ಸಾಮಾನ್ಯವಾಗಿ ಯಾರ ಅಕ್ಷರ ಬರವಣಿಗೆ ಚೆನ್ನಾಗಿರೋದಿಲ್ಲವೋ ಅವರು ಬುದ್ಧಿಮತ್ತೆಯಲ್ಲಿ ಸೂಪರ್ ಫಾಸ್ಟ್ ಆಗಿರ್ತಾರೆ. ಸಾಮಾನ್ಯವಾಗಿ ಶಾಲೆಗಳಲ್ಲಿ ದುಂಡಾಗಿ ಬರೆಯುವವರಿಗೆ ಶಿಕ್ಷಕರು ಗುಡ್ ಬಾಯ್ ಅನ್ನುತ್ತಾರೆ. ಆದರೆ ಸ್ಟಡಿಗಳ ಪ್ರಕಾರ ಯಾರ ಹಸ್ತಾಕ್ಷರಗಳು ಚೆನ್ನಾಗಿರೋದಿಲ್ವೋ ಅವರು ಜೀನಿಯಸ್ ಆಗಿರ್ತಾರೆ ಅಂತ ಅಧ್ಯಯನಗಳು ಹೇಳುತ್ತವೆ. ಸ್ನೇಹಿತರೆ, ಈ ಮೇಲೆ ಹೇಳಿದ 4 ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಸರಿಯಾಗಿದ್ದರೆ ನೀವು ಸಹ ಜೀನಿಯಸ್ ಬ್ರೈನ್ ಹೊಂದಿದ್ದೀರಿ ಅಂತ ಅರ್ಥ. ಇನ್ನು ವರ್ಡ್ ಟೆಸ್ಟ್, ಇದು 2ನೇ ಹಂತ. ಇದು ಒಂದು ರೀತಿಯಲ್ಲಿ ನಿಮ್ಮ ಗ್ರಹಿಸುವಿಕೆಯ ಸಾಮರ್ಥ್ಯವನ್ನ ಕಂಡುಹಿಡಿಯುತ್ತದೆ. ಉದಾಹರಣೆಗೆ, ನಿಮಗೆ ಒಂದು ವಾಕ್ಯ ಕೊಡಲಾಗುತ್ತೆ, ಅದರಲ್ಲಿರುವ ತಪ್ಪುಗಳನ್ನ ಕಂಡುಹಿಡಿಬೇಕು. ಉದಾಹರಣೆ ಈ ಕೆಳಗಿನಂತೆ ಇದೆ. ಇದಕ್ಕಾಗಿ 5 ಸೆಕೆಂಡ್ ಸಮಯ ನೀಡಲಾಗುತ್ತೆ. ಕ್ಯಾನ್ ಯು ಫೈಂಡ್ ದಿ ಮಿಸ್ಟೇಕ್? 1 2 3 4 5 6 7 8 9 ಅಂಕಿಗಳಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಅದರ ಮೇಲಿನ ವಾಕ್ಯದಲ್ಲಿ ದಿ ಅನ್ನೋದು 2 ಸಲ ಟೈಪ್ ಆಗಿದೆ. ಒಂದು ವೇಳೆ ನಿಮ್ಮ ಉತ್ತರ ದಿ 2 ಸಲ ಟೈಪ್ ಆಗಿದೆ ಅನ್ನೋದು ನಿಮ್ಮ ಉತ್ತರವಾದರೆ ನಿಮ್ಮ ಅಬ್ಸರ್ವೇಷನ್ ಚೆನ್ನಾಗಿದೆ ಅಂತ ಅರ್ಥ. ಇದನ್ನೇ ಪವರ್ ಆಫ್ ಅಬ್ಸರ್ವೇಷನ್ ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಜಾಣರು ಅನಿಸಿಕೊಂಡವರಿಗೆ ತೀಕ್ಷ್ಣಮತಿ ಇರುತ್ತದೆ. ಅಂದ್ರೆ ಅವರ ಅವಲೋಕನ ಶಕ್ತಿ ವೇಗವಾಗಿ ಹಾಗೂ ಖಚಿತವಾಗಿರುತ್ತೆ. ಜೊತೆಗೆ ಅವರ ಏಕಾಗ್ರತೆಯ ಸಾಮರ್ಥ್ಯವು ಚೆನ್ನಾಗಿರುತ್ತೆ. ಇಮೇಜ್ ಟೆಸ್ಟ್, ಇದು ಬುದ್ಧಿಮತ್ತೆ ಪರೀಕ್ಷೆಯ 3ನೇ ಹಂತವಾಗಿದೆ. ಇಲ್ಲಿ 4 ಚಿತ್ರಗಳನ್ನ ನೀಡಲಾಗುತ್ತೆ. ಅದರಲ್ಲಿ ಸರಿಯಾದ ಚಿತ್ರವನ್ನ ಗುರುತಿಸಬೇಕು. ಉದಾಹರಣೆಗೆ ಇಲ್ಲಿ 4 ಚಿತ್ರಗಳನ್ನ ನೀಡಲಾಗಿದೆ. ಇದರಲ್ಲಿ ತ್ರಿಭುಜಾಕಾರವನ್ನ ಹೋಲುವ 4 ಆಯತಾಕಾರವನ್ನ ನೀಡಲಾಗಿದೆ. ಇದರಲ್ಲಿ ಸರಿಯಾದ ಆಯತಾಕಾರವನ್ನ ಗುರುತಿಸಬೇಕು. ನಿಮ್ಮ ಸಮಯ ಶುರುವಾಗಿದೆ. ಸ್ಕ್ರೀನ್ ಅನ್ನ ದಿಟ್ಟಿಸಿ ನೋಡ್ಕೊಳ್ಳಿ. ನೋಡಿದ್ರಲ್ಲ, ಈಗ ಇದರಲ್ಲಿ ಸರಿಯಾದ ಉತ್ತರ ಸಿ ಆಗಿದೆ. ಒಂದು ವೇಳೆ ನಿಮ್ಮ ಉತ್ತರವು ಇದೇ ಆಗಿದ್ರೆ ನಿಮ್ಮ ಚಿತ್ರಗ್ರಹಣ ಶಕ್ತಿ ಉತ್ತಮವಾಗಿದೆ ಅಂತ ಅರ್ಥ. ಒಂದು ವೇಳೆ ಉತ್ತರ ತಪ್ಪಾಗಿದ್ರೆ ನಿಮ್ಮ ಮೆದುಳಿನ ಚಿತ್ರಧಾರಣ ಸಾಮರ್ಥ್ಯ ಕಡಿಮೆ ಇದೆ ಅಂತ ತಿಳಿಬೇಕು. ವಿಜ್ಞಾನ ಹೇಳುವ ಪ್ರಕಾರ ಸೂಪರ್ ಜೀನಿಯಸ್ ಆಗಿದ್ದವರಿಗೆ ವಿಜುವಲೈಸೇಷನ್ ಕೆಪಾಸಿಟಿ ಹೆಚ್ಚಿಗೆ ಇರುತ್ತದೆಯಂತೆ. ಸ್ನೇಹಿತರೆ, ಮೇಲೆ ಹೇಳಿದ 3 ಹಂತಗಳಲ್ಲಿ ನಿಮ್ಮ ಉತ್ತರ ಸರಿ ಇದ್ರೆ ನೀವು ಜೀನಿಯಸ್ ಆಗಿದ್ದೀರಿ ಅಂತಾಲೆ ಅರ್ಥ. ಈಗ 4ನೇ ಹಂತವನ್ನ ನೋಡೋಣ. ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ, ಅಂದ್ರೆ ನಿಮ್ಮ ಮನಸ್ಸಿನ ಲೆಕ್ಕಾಚಾರದ ಶಕ್ತಿ. ಅಂದ್ರೆ ಒಂದರ್ಥದಲ್ಲಿ ಇದು ನ್ಯೂಮೆರಿಕಲ್ ಎಬಿಲಿಟಿ ಪರೀಕ್ಷೆ. ಇಲ್ಲಿ 4 ಅಂಕಿಗಳನ್ನ ನೀಡಲಾಗುತ್ತೆ. ಅದರಲ್ಲಿ ಬಿಟ್ಟು ಹೋಗಿರುವ ಅಂಕಿಯನ್ನ ಗುರುತಿಸುವಂತೆ ಕೇಳಲಾಗುತ್ತೆ. ಒಂದು ವೇಳೆ ನೀವು ನಿಗದಿತ 30 ಸೆಕೆಂಡ್ನಲ್ಲಿ ಈ ಪ್ರಶ್ನೆಗೆ ಉತ್ತರಿಸಿದ್ರೆ ನೀವು ಈ 4ನೇ ಹಂತವನ್ನ ದಾಟಿದಂತೆ. ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನ್ಯೂಮೆರಿಕಲ್ ಎಬಿಲಿಟಿ ಟೆಸ್ಟ್ ಕಡ್ಡಾಯವಾಗಿ ಇರುತ್ತದೆ. ಆ ಕಾರಣ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವವರು ಈ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಇದು ನಿಮ್ಮ IQ ವನ್ನ ಕೂಡ ಗಮನಾರ್ಹ ರೀತಿಯಲ್ಲಿ ಸುಧಾರಿಸುತ್ತದೆ. ಫಿಯರ್ ಟೆಸ್ಟ್,
ಇನ್ನು ಈ ಫಿಯರ್ ಟೆಸ್ಟ್ ಅನ್ನೋದು ಕೊನೆಯ ಹಂತವಾಗಿದೆ. ಇದರಲ್ಲಿ ಒಬ್ಬ ವ್ಯಕ್ತಿ ಭಯದಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸುತ್ತಾನೆ, ಏನ್ ಮಾಡ್ತಾನೆ ಅನ್ನೋದನ್ನ ತಿಳಿಸುವ ಟೆಸ್ಟ್ ಆಗಿದೆ. ಉದಾಹರಣೆಗೆ ನೀವು ಯಾವುದೋ ಪರೀಕ್ಷೆ ಬರೆದಿದ್ದೀರಿ ಎಂದಿಟ್ಕೊಳ್ಳಿ, ಅದರ ಫಲಿತಾಂಶ ಬರುತ್ತದೆ. ಆದರೆ ಫಲಿತಾಂಶದಲ್ಲಿ ನೀವು ಫೇಲ್ ಅಥವಾ ಕಡಿಮೆ ಅಂಕ ಗಳಿಸಿರಬಹುದು. ಆ ವೇಳೆ ನೀವು ಏನ್ ಮಾಡುತ್ತೀರಿ ಅನ್ನೋದು ಈ ಪರೀಕ್ಷೆಯ ಮಾನದಂಡ. ಒಂದು ವೇಳೆ ನೀವು ಫಲಿತಾಂಶದಿಂದ ಗಲಿಬಿಲಿಯಾಗಿ ಬೇಸರ ಮಾಡಿಕೊಂಡು ಅಳುತ್ತಾ ಕುಳಿತುಕೊಳ್ಳುತ್ತೀರಿ, ಅಥವಾ ಫಲಿತಾಂಶದ ಬಗ್ಗೆ ಅಧ್ಯಯನ ನಡೆಸಿ ತಾನು ಎಡವಿದ್ದೆಲ್ಲಿ ಅನ್ನೋದನ್ನ ಹುಡುಕ್ತೀರೋ, ಈ ಎರಡು ಉತ್ತರಗಳಲ್ಲಿ ನಿಮ್ಮ ಉತ್ತರ ಎರಡನೇದ್ದಾಗಿದ್ರೆ ನೀವು ಸೂಪರ್ ಜೀನಿಯಸ್ ವರ್ಗಕ್ಕೆ ಸೇರ್ತೀರಿ. ವೈಜ್ಞಾನಿಕ ವಿಶ್ಲೇಷಣೆಗಳ ಪ್ರಕಾರ ಸೂಪರ್ ಬುದ್ಧಿಮತ್ತೆ ಹೊಂದಿರುವವರು ಸದಾ ಕ್ಯೂರಿಯಸ್ ಆಗಿರ್ತಾರೆ. ತಮ್ಮ ತಪ್ಪುಗಳನ್ನೇ ಆಗಲಿ ಅಥವಾ ಬೇರೆ ವಿಚಾರಗಳಲ್ಲೇ ಆಗಲಿ ಅವರು ಸದಾ ಕುತೂಹಲಿಗಳಾಗಿರುತ್ತಾರೆ. ಹುಡುಕುವುದು ಅವರ ವರ್ತನೆ. ತಮ್ಮ ತಪ್ಪುಗಳನ್ನ, ಪ್ರಮಾದಗಳನ್ನ ಅವರು ಇತರರ ಮೇಲೆ ಹಾಕೋದಿಲ್ಲ, ಬದಲಾಗಿ ಅವುಗಳನ್ನ ಪಟ್ಟಿ ಮಾಡಿ ತಿದ್ದಿಕೊಳ್ಳಲು ಪ್ರಯತ್ನಿಸ್ತಾರೆ. ಸ್ನೇಹಿತರೆ, ಮೇಲೆ ಹೇಳಿದ ಎಲ್ಲ ಹಂತಗಳಲ್ಲೂ ನಿಮ್ಮ ಉತ್ತರ ಪಾಸಿಟಿವ್ ಆಗಿದ್ದರೆ ಖಂಡಿತ ನೀವು ಸೂಪರ್ ಜೀನಿಯಸ್ ವರ್ಗಕ್ಕೆ ಸೇರ್ತೀರಿ. ಇನ್ನು ತಪ್ಪು ಉತ್ತರ ಕೊಟ್ಟವರು ಸಹ ಹಳಹಳಿಸಬೇಕಾಗಿಲ್ಲ. ನಿಮ್ಮ ಬುದ್ಧಿಮತ್ತೆಗೆ ಸಾಣೆ ಹಿಡಿಯುವ ಕೆಲಸ ಮಾಡಿ. ಜೊತೆಗೆ ವಯಸ್ಸಿನಲ್ಲಿ ಚಿಕ್ಕವರಿದ್ರೆ ಇನ್ನು ನಿಮ್ಮ ಮೆದುಳು ಬೆಳವಣಿಗೆ ಹಂತದಲ್ಲಿರುತ್ತೆ. ಆ ಕಾರಣ ಗಾಬರಿ ಆಗುವ ಅಗತ್ಯವಿಲ್ಲ. ಜೊತೆಗೆ ಸತತ ಓದು, ನಿರಂತರ ಮನನ ಕಾರ್ಯ, ಓದಿದ್ದನ್ನ ನೆನಪಿಟ್ಕೊಳ್ಳುವ ಧಾರಣಾ ಸಾಮರ್ಥ್ಯ ಬೆಳೆಸ್ಕೊಂಡ್ರೆ ಎಲ್ಲರೂ ಸೂಪರ್ ಜೀನಿಯಸ್ಗಳೇ. ಸೊ ಡೋಂಟ್ ವರಿ, ಓದಿ 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 ಓದ್ಕೊಳ್ಳಿ. ಕಣ್ಣು ಕಿವಿ ಯಾವತ್ತೂ ತೆರೆದಿಟ್ಟುಕೊಂಡಿರಿ. ಕೀಪ್ ರಾಕಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.